ನಾನು ರಾಯರೆಡ್ಡಿ ಅವರು ಹೇಳಿದದ್ದು ಶಿವಲಿಂಗೇಗೌಡ ಹೇಳಿದನ್ನೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ. ರಾಯರೆಡ್ಡಿ ಅವರೇ, ನಿಮಗೆ ಆರ್ಥಿಕ ವಿಚಾರಗಳ ಬಗ್ಗೆ ಸಾಕಷ್ಟು ಜ್ಞಾನ ಇದೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. 14ನೇ ಹಣಕಾಸಿನ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ, ನೀವೇ ಅಡ್ಮಿಟ್ ಮಾಡ್ಕೊಂಡಿದ್ದೀರಿ. ಕೂತ್ಕೊಳ್ಳಿ. ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳಿದ್ ಮುಟ್ಮೇಲೆ ಪುನಃ ಯಾಕೆ ಹೇಳ್ತಾ ಇದ್ದೀರಿ? ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಸಂಗಮೇಶ್, ಆರ್ಥಿಕ ವಿಚಾರಗಳ ಬಗ್ಗೆ ಜ್ಞಾನ ಇರ್ತಕ್ಕಂಥ ರಾಯರೆಡ್ಡಿ ಅವರು ಕೂಡ, ಶಿವಲಿಂಗೇಗೌಡರು ಕೂಡ ಒಬ್ರು, ಅವರಿಬ್ರು ಕೂಡ ಮಾತಾಡಿದ್ದಾರೆ. ಅವ್ರು ಹೇಳಿದಂಥ ವಿಚಾರಗಳಿಗೆ ನಂದು ಸಹಮತ ಇದೆ. ಅವ್ರು ಏನು ಹೇಳಿದ್ರು ಅಂತಂದ್ರೆ ತಪ್ಪು ತಿಳ್ಕೊಬಿಟ್ಟಿದ್ದೀರಿ ನೀವು. 14ನೇ ಹಣಕಾಸಿನ ಆಯೋಗ, 15ನೇ ಹಣಕಾಸಿನ ಆಯೋಗ. ಹಣಕಾಸಿನ ಆಯೋಗ ಮಾಡೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್. ಈಗ 16ನೇ ಹಣಕಾಸಿನ ಆಯೋಗ ಮಾಡಬೇಕು. ನಾವೆಲ್ಲ ಈಗ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ. 16ನೇ ಹಣಕಾಸಿನ ಆಯೋಗ ಮಾಡ್ತಾ ಇದ್ದೀವಿ. ಅವ್ರು ಏನು ಹೇಳಿದ್ರು ಅಂತಂದ್ರೆ, 15ನೇ ಹಣಕಾಸಿನಿಂದ ನಮಗೆ ಅನ್ಯಾಯ ಆಯಿತು. ರಾಜ್ಯಕ್ಕೆ ಅನ್ಯಾಯ ಆಯ್ತು ಅಂದ್ರೆ ಇಡೀ ರಾಜ್ಯಕ್ಕೆ ಅನ್ಯಾಯ ಆಯಿತು. ನೀವೂ ಸೇರಿಸಿ, ನಮ್ಮನ್ನು ಸೇರಿಸಿ 7 ಕೋಟಿ ಜನರಿಗೆ ಅನ್ಯಾಯ ಆಯಿತು ಅಂತ ಅವ್ರು ಹೇಳಿದ್ರು. ಅಷ್ಟೇನೆ. ಅದಕ್ಕೆ ಕೋಪಿಸ್ಕೊಳ್ಳೋದೇನಿದೆ?